ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ಕಾಫಿ ತುಂಬಾ ಚೆನ್ನಾಗಿದೆ. ನಮ್ಮ ಅತ್ತಿಗೆ ಸೂಪರ್ ಆಗಿ ಮಾಡ್ತಾರೆ ಕಾಫಿನ. ಪ್ರೀತಿ ಮಾಡಿರೋ ಹುಡುಗಿ ಕಣ್ಮುಂದೆನೆ ಅವಳ ಗಂಡನ ಜೊತೆಗೆ ಇರೋದನ್ನ ನೋಡಿ ನನ್ ಮೊಮ್ಮಗ ಅದೆಷ್ಟು ಸಂಕಟ ಪಡ್ತಿದ್ದಾನೋ ಏನೋ. ಅಮ್ಮಮ್ಮ, ಅಕ್ಕ ಮದ್ವೆ ಅಂದ್ರೆ 4 ಅಡಿ ದೂರ ಓಡ್ತಾ ಇದ್ಲು. ಇವಾಗ ಅವಳ ಮುಖದಲ್ಲಿರೋ ಕಳೆ ನೋಡಿ. ನಿಜವಾಗ್ಲೂ ನಮ್ ಅಭಯ್ ಪ್ರೀತಿನ ಮರ್ತು ಈ ಗೌರಿ ಅಜಯ್ ಜೊತೆ ಖುಷಿಯಾಗಿರ್ತಾಳ? ನೀವೆಲ್ಲ ಮಾತಾಡ್ತೀರಿ, ನಾನೊಂದ್ ನಿಮಿಷ ಬಂದೆ. ಅತ್ತೆ ಕೂತ್ಕೊಳ್ಳಿ. ಗೌರಿ, ಅಂತೂ ಇಂತೂ ನಿಮ್ಮಮ್ಮನ ಆಸೆನ ಈಡೇರಿಸಿ ಒಳ್ಳೆ ಹುಡುಗನ ಮದ್ವೆ ಆಗಿದ್ಯಮ್ಮ. ನಿನ್ ಜೀವನಾನು ಸೆಟ್ಲ್ ಆಗಿದ್ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಅಭಯ್ ಅವರು ಯಾಕೆ ಮನೆಯಿಂದ ಬಂದವರು ಹಾಗೆ ಮೇಲಕ್ಕೆ ಹೋದ್ರು? ಅವ್ರ ಮನ್ಸ್ ಯಾಕೋ ಸರಿ ಇಲ್ಲ ಅಂತ ನಂಗೆ ಅನ್ನಿಸ್ತಿದೆ. ಯಾಕೆ ಇತ್ತೀಚೆಗೆ ಹೀಗೆ ಆಡ್ತಾ ಇದ್ದಾರೆ? ಭಾವ, ಮದ್ವೆ ಆದ್ಮೇಲೆ ಅಕ್ಕನ್ ಮುಖದಲ್ಲಿ ಮಾತ್ರ ಅಲ್ಲ, ನಿಮ್ ಮುಖದಲ್ಲೂ ಕಳೆ ಬಂದಿದೆ. ನನಗೆ ಗೊತ್ತು ಗಂಗೆ, ನಿನ್ ಮನ್ಸಲ್ಲಿ ತುಂಬಾ ನೋವಿದೆ ಅಂತ. ಚಿಂತೆ ಮಾಡ್ಬೇಡ, ನಾನು ನಿನ್ ಜೀವನನ ಸರಿ ಮಾಡೇ ಮಾಡ್ತೀನಿ. ಅಭಯ್ ಅವರು ನಿನ್ನನ್ನ ಪ್ರೀತಿಸ್ಬೇಕು, ಹಾಗೆ ಮಾಡ್ತೀನಿ. ನೀನು ಅಭಯ್ ಖುಷಿಯಾಗಿರ್ಬೇಕು. ಏನು ಏನಾಯ್ತು? ನನ್ನೇನು ಕೇಳಬೇಡಿ ಅಮ್ಮಮ್ಮ. ಅಭಯ್, ಖುಷಿ ಹಂಚ್ಕೊಂಡಷ್ಟು ಖುಷಿ ಹೆಚ್ಚಾಗುತ್ತೆ ಕಣೋ. ದುಃಖ ಹಂಚ್ಕೊಂಡಷ್ಟು ದುಃಖ ಕಡಿಮೆ ಆಗುತ್ತಲ್ಲ. ಏನು ಅಂತ ಹೇಳ್ಕೊಳ್ಳೋ. ಏನಾಯ್ತು? ನಾನ್ ನಿಮ್ಮಜ್ಜಿ ತಾನೇ, ಹೇಳು. ನನ್ನ ಜೀವನದಲ್ಲಿ ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲಾನು ಇದೆ ಅಮ್ಮಮ್ಮ. ಆದ್ರೆ ನೆಮ್ಮದಿ ಅನ್ನೋದು ಮಾತ್ರ ಇಲ್ಲ. ನನಗೆ ತುಂಬಾ ಬೇಕಾಗಿರೋದನ್ನ ಕಳ್ಕೊಂಡ್ಬಿಟ್ಟಿದೀನಿ ಅನ್ನಿಸ್ತಿದೆ. ನಾನು ಖಾಲಿ ಆಗೋಗಿದ್ದೀನಿ ಅಮ್ಮಮ್ಮ. ಬೇಜಾರು ಮಾಡ್ಕೋಬೇಡ ಮೊಮ್ಮಗ್ನೆ. ನೋಡು, ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಈ ಅಜ್ಜಿ ಹತ್ರ ಹೇಳ್ಕೋತೀಯಾ? ಅಭಯ್, ನೀನ್ ಗೌರಿನ ಇನ್ನು ಪ್ರೀತಿಸ್ತಾ ಇದೆಯೇನೋ? ಅಮ್ಮಮ್ಮ, ಹೌದು ಅಭಯ್, ನೀನ್ ಗೌರಿನ ಪ್ರೀತಿಸಿದ ವಿಷಯ ನನಗ್ ಗೊತ್ತಾಗಿದೆ. ಈಗ ಅದು ಮುಗ್ದು ಹೋಗಿರೋ ಅಧ್ಯಾಯ ಕಣಪ್ಪ.
ಯಾವಾಗ ನಿನ್ನ ಗಂಗೆ ಮದುವೆ ಆಯ್ತೋ ಆವತ್ತೇ ಗೌರಿ ಮೇಲೆ ನಿನ್ ಪ್ರೀತಿನೂ ಮುಗ್ದು ಹೋಯ್ತು ಕಣೋ. ಈಗಂತೂ ಗೌರಿಗೆ ಮದುವೆ ಆಗಿದೆ. ನೋಡು, ಪದೇ ಪದೇ ಅದನ್ನೇ ಯೋಚಿಸಿ ದುಃಖ ಪಟ್ರೆ ನಿನ್ ಮನ್ಸಿಗೆ ಅಲ್ವಾ ನೋವಾಗೋದು. ನೀನ್ ನೊಂದ್ಕೊಂಡ್ರೆ ನಿನ್ನ ಪ್ರೀತಿಸೋ ಗಂಗೆಗೂ ನೋವಾಗುತ್ತೆ ಅನ್ನೋದನ್ನ ಮರಿಬೇಡ ಕಣಪ್ಪ. ಅಬ್ಬಾಯ್, ನಮ್ ನೋವು ನಮ್ಮನ್ನ ಸುಡೋದ್ರ ಜೊತೆಗೆ ನಮ್ ಜೊತೆಗಿರೋರ್ನು ಸುಟ್ಟ ಹಾಕ್ಬಿಡುತ್ತೆ ಕಣೋ. ಹಾಗಾಗ್ಬಾರ್ದಲ್ವಾ? ಆದ್ರೆ ಪ್ರೀತಿ ಸಿಗದೆ ಸೋತ್ ಹೋಗ್ಬಿಟ್ಟೆ ನಾನು. ಫಲಿಸದೆ ಇರೋ ಪ್ರೀತಿ ಬಗ್ಗೆ ಯೋಚಿಸಿ ಸೋಲೋದಕ್ಕಿಂತ ಅದ್ರ ಸುಳಿಯಿಂದ ಆಚೆ ಬಂದು ಗೆಲ್ಲೋದೇ ಜಾಣ್ತನ ಅಲ್ವೇನಪ್ಪ? ಆದ್ರೆ ನಾನು ಗೌರಿನ ಹೇಗ್ ಮರೀಲಿ? ನೀವ್ ಹೇಳೋ ಮಾತು ನನ್ ತಲೆಗೆ ಅರ್ಥ ಆಗ್ತಿದೆ, ಆದ್ರೆ ಈ ಮನ್ಸಿಗೆ ಅರ್ಥ ಆಗ್ತಿಲ್ಲ ಅಮ್ಮಮ್ಮ. ಅಭಯ್, ಪ್ರೀತಿ ಒಂದೇ ಸರ್ತಿ ಆಗೋದು ಅನ್ನೋದಾದ್ರೆ ಈ ಜಗತ್ತು ಹೀಗೆ ಇರ್ತಿತ್ತ ಹೇಳು ಕಂದ? ನೋಡು, ಯಾರ್ ಪ್ರೀತಿಯಿಂದ ನೀರೇರಿತಾರೋ ಅವ್ರಿಗೆ ಗಿಡ ಮರಗಳು ಹಣ್ಣು ಹೂಗಳನ್ನ ಕೊಟ್ಟು ಪ್ರೀತಿನ ತೋರ್ಸುತ್ತೆ ಕಣೋ. ಮನುಷ್ಯ ಅವುಗಳಿಗಿಂತ ಕಡೆನಾ? ಅಲ್ಲ ಅಲ್ವಾ? ನಿನ್ ಪ್ರೀತಿ ಗೌರಿ ಮೇಲಿದೆ, ಆದ್ರೆ ಗೌರಿ ಈಗ ನಿನ್ನ ಪ್ರೀತಿಸ್ತಾ ಇಲ್ಲ. ಆದ್ರೆ ಗಂಗೆ ನಿನ್ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಆ ಪ್ರೀತಿಗೆ ನೀನು ಸ್ಪಂದಿಸ್ಬೇಕು ಅಭಯ್.